ನಿನ್ನೆ ಸಂಜೆಯಿಂದ ತಡರಾತ್ರಿಯವರೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಹೊಲದಲ್ಲಿ ನಿರ್ಮಿಸಿದಂತಹ ಶೆಡ್ ಸಂಪೂರ್ಣ ನಾಶವಾಗಿದ್ದು, ಶೆಡ್ಡಿನ ತಗಡುಗಳು ಬೆಳೆಯ ಮೇಲೆ ಬಿದ್ದು ಬೆಳೆಗಳು ನಾಶವಾದಂತಹ ಘಟನೆ ಗೋನಾಳ ಎಸ್ಪಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 4 ಲಕ್ಷ ರೂಪಾಯಿ ಸಾಲ ಮಾಡಿ ಹೊಲದಲ್ಲಿ ಶೆಡ್ ನಿರ್ಮಾಣ ಮಾಡಿದಂತಹ ರೈತ ಹನುಮಪ್ಪ ತುರಡಗಿ ಈಗ ಕಂಗಾಲಾಗಿದ್ದಾರೆ. ಈತ ಶೆಡ್ ನಾಶವಾದರೆ ಅತ್ತ 25% ಗೋವಿನ ಜೋಳದ ಬೆಳೆ ಹಾಳಾಗಿದೆ. ಈ ಕುರಿತು ಮಾತನಾಡಿದಂತಹ ರೈತನ ಮಗ ಸಂಗಮೇಶ್ ತುರಡಗಿ ಈ ಪ್ರಕೃತಿ ವಿಕೋಪದಿಂದ ಸಂಕಷ್ಟದಲ್ಲಿದ್ದು ಸರ್ಕಾರ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ನಿನ್ನೆ ಮಳೆ ಗಾಳಿ ಜಾಸ್ತಿ ಬಿಸಾಕತ್ತಿತ್ರಿ. ನಾವು ಎಲ್ಲರ ಮನೆಯಾಗಿದ್ವಿ. ಇಲ್ಲಿ ನಮ್ದೇನು ಫಾರಮ್ ಐತಲ್ಲ ಅಷ್ಟು ತಗಡೆಲ್ಲ ಹಾರ್ಕೊಂಡು ಕೇಸ್ ಬೆಳೆ ಒಳಗೆ ಬಿದ್ದುಬಿಟ್ಟೈತೆ. ಎಲ್ಲ ಶೆಡ್ ಪೂರ ಬೆಳೆನೂ 25% ಬೆಳೆ ಲಾಸ್ ಆಗೈತಿ. ಇದು ಶೆಡ್ ಹಾಕಿದ್ದು 4 ಲಕ್ಷ ರೂಪಾಯಿ ಖರ್ಚಾಗೈತಿ. ಇದನ್ನು ಎಲ್ಲ ಪೂರ ಅಷ್ಟು ಬಲಿಸಿ ಎಲ್ಲ ಮುರ್ಕೊಂಡು ಹೊಲ್ದಾಗ ಬಿದ್ದುಬಿಟ್ಟವೆಲ್ಲ. ಬಾಜು ಎಲ್ಲ ಬೆಳೆ ಒಳಗೆ ಅಷ್ಟು ತಗಡು ಹೋಗಿ ಬಿದ್ದಾವೆಲ್ಲ. ತಗಡು ತೆಗಿಬೇಕಂದ್ರೆ ಬಾಜು ಇದ್ದಿದ್ದು ಬೆಳೆ ಎಲ್ಲ ಹಾಳಾಗುತ್ತೆ. ಇದು ಅಷ್ಟು ಪೂರ ಎಲ್ಲ ಈ ಕಡೆ ಎಲ್ಲ ಬಿದ್ದಿದ್ದು ಅಷ್ಟು ಫುಲ್ ಖರ್ಚು ಭಾಳ ಲಾಸ್ ಆಗೈತಿ. ಭಾಳ ಖರ್ಚು ಮಾಡಿದ್ವಿ ನಾವು. ಒಂದು 5 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದ್ವಿ. ಅಷ್ಟು ನೆಲದ ಸಮನಾಗಿ ಅಷ್ಟು ಆರಿ ಅದ್ರ ಬೆಳೆದ ಸಂಖ್ಯೆ ಬಿದ್ದುಬಿಟ್ಟೈತೆ. ಅದು ಲಾಸ್ ಇದು ಲಾಸ್. ನಿನ್ನೆ ಮಳೆ ಗಾಳಿ ಫುಲ್ ಜೋರಿತ್ತು. ಹಂಗಾಗಿ ಊರಾಗ ಇಲ್ಲೇ ನಮ್ಮ ಊರ ಹತ್ರ ಊರ ಮುಂದೆನೇ ಇದೆ ಇದು ಹೊಲ. ಇಲ್ಲೇ ಬಾಜು ನಾವು ಎಲ್ಲ ಕಾಣಿಸಿದ್ದು ತಗಡು ಹರಡೋದು ಕಾಣಿಸ್ಕೇಸಿ ಒಳ್ಳೆ ಪೀಸ್ 7 ಗಂಟೆ ಸುಮಾರು ನಾವು ಹೊಲ್ದಾಗ ಬಂದ್ವಿ. ತಗಡೇನು ನಾವೆಲ್ಲ ಶೆಡ್ ಫಸ್ಟಿಗೆ ಯಾವ ಥರ ಹಾಕಿದ್ವಿ ಆ ಥರ ಇಲ್ಲ ಅಷ್ಟು ಸೀದಾ ಹೋಗಿ ಹೊಲ್ದಾಗ ಬಿದ್ದುಬಿಡತ್ತೆ. ಎಲ್ಲ ಪೂರ ಬೆಳೆ ಎಲ್ಲ ಲಾಸ್ ಆಗೈತಿ. ಹಿಂಗಾಗಿ ಇದಕ್ಕೆ ಏನು ಪರಿಹಾರ ನೀಡ್ಬೇಕಂತ ಕೇಳ್ಕೊತೀವಿ ಅಷ್ಟೇ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.